ಆಂಬುಲೆನ್ಸ್ ಫೋನ್ ಮಾಡು, ಯಾರೋ ಒಬ್ಬರು ಯಾರಿಗೆ ಆಕ್ಸಿಡೆಂಟ್ ಆಗಿಲ್ಲ, ಯಾರು ರಾಮಣ್ಣನ ಮಗಲ್ಲಿ ಇವನು ತಲೆಗೇಟ ಬಿಟ್ಟು ಸಿಕ್ಕಾಬಿಟ್ಟು ರಕ್ತ ಬಂದಿದ್ದಲ್ಲ ಸರ್. ರಾಮಣ್ಣಗೊಂದು ಫೋನ್ ಮಾಡ್ತೇನೆ. ರಾಮಣ್ಣ ಅವರೇ, ನಿಮ್ಮ ಮಗನ ಆಕ್ಸಿಡೆಂಟ್ ಆಗಿದೆ, ಮಾಸ್ತಿ ಕರ್ಕೊಂಡು ತಲೆಗೇಟ ಆಗಿದೆ, ಅರ್ಜೆಂಟ್ ಬಂತಲ್ಲ, ಆಂಬುಲೆನ್ಸ್ ಫೋನ್ ಮಾಡ್ತಾರೆ, ಬಂದು ಅರ್ಜೆಂಟ್ ಬನ್ನಿ. ಅಯ್ಯೋ ಮಗನೇ, ಏನಾಯ್ತು ಮಗನೇ? ಏನು ಬನ್ನಿ, ಕರ್ಕೊಂಡು ಏನಾಯ್ತು? ಸೇರಿ ಬರ್ತಿರ್ಬೇಕಾದ್ರೆ ಅವನಿಗೆ ಹೆಲ್ಮೆಟ್ ಹಾಕುವಂತ ಹಾಕಲಿಲ್ಲ. ಅವನು ತಲೆ ಕಟ್ಟಾಗಿಲ್ಲ, ಏನಾಗಲಿಲ್ಲ, ನಾನು ಹೆಲ್ಮೆಟ್ ಹಾಕಿ ಬೀದಿ ನಾಟಕದ ಮೂಲಕ ಕುಮಟಾ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಹೆಲ್ಮೆಟ್ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು. ಅಂದಹಾಗೆ ಪೊಲೀಸ್ ಸಿಬ್ಬಂದಿಗಳೇ ಪಾತ್ರಗಳನ್ನ ನಿರ್ವಹಿಸಿ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರರಾದ್ರು. ಕುಮಟಾ ಪಟ್ಟಣದ ಮಾಸ್ತಿಕಟ್ಟೆ ಪೆಟ್ರೋಲ್ ಬಂಕ್ನಲ್ಲಿ ಹೆಲ್ಮೆಟ್ ಜಾಗೃತಿ ನಡೆಸಿದ್ರು. ಹೆಲ್ಮೆಟ್ ಜಾಗೃತಿಗಾಗಿ ಜಿಲ್ಲಾ ಪೊಲೀಸ್ ಹಾಗೂ ಕುಮಟಾ ಪೊಲೀಸ್ ಠಾಣೆಯಿಂದ ಜಾಗೃತಿ ಅಭಿಯಾನ ನಡೆಯಿತು. ಹೆಲ್ಮೆಟ್ ಧರಿಸದೆ ಬೈಕ್ ಸವಾರಿ ಮಾಡುವ ಸವಾರರಿಗೆ ವಿನೂತನವಾಗಿ ಜಾಗೃತಿ ಮೂಡಿಸಿ ಎಲ್ಲರಿಂದಲೂ ಮೆಚ್ಚುಗೆಗೆ ಪಾತ್ರವಾಯಿತು. ಭಟ್ಕಳದ ಡಿವೈಎಸ್ಪಿ ಮಹೇಶ್ ಕೆಎಂ ಅವರ ಮಾರ್ಗದರ್ಶನದಲ್ಲಿ ಗೋಕರ್ಣದ ಸಿಪಿಐ ಶ್ರೀಧರ್ ಎಸ್ಆರ್ ತಂಡ ಬೀದಿ ನಾಟಕದ ಮೂಲಕ ಗಮನ ಸೆಳೆದ್ರು. ಭಟ್ಕಳದ ಡಿವೈಎಸ್ಪಿ ಬೀದಿ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಹೆಲ್ಮೆಟ್ ಧರಿಸದ ಸವಾರರು ಬಿದ್ದು ಹೇಗೆ ಸಾವನ್ನಪ್ಪುತ್ತಾರೆ ಎಂಬುದನ್ನು ಬೀದಿ ನಾಟಕದ ಮೂಲಕ ಪ್ರದರ್ಶನ ಮಾಡಲಾಯಿತು. ಈಗ ಕೋಟಿ ಕೊಟ್ಟು ಏನು ಪ್ರಯೋಜನ? ನಿಮ್ಮ ಮಗನಿಗೆ ಮತ್ತೆ ಒಂದು 1,000 ರೂಪಾಯಿದು ಹೆಲ್ಮೆಟ್ ಕೊಟ್ಟಿದ್ದೀರಾ, ಈ ಮಗನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರು ನೋಡಿ ಹೆಲ್ಮೆಟ್ ಹಾಕಿದ್ದಾರೆ, ಅವರು ಆರಾಮ್ ಬರ್ತಿದ್ದಾರೆ ಗೊತ್ತಾ? ಈಗೇನು ಪ್ರಯೋಜನ? 1 ಕೋಟಿ ಹಣ ಕೊಟ್ಟು ಏನು ಮಾಡೋದು ಡಾಕ್ಟ್ರೆ? ನೋಡಿದ್ರಲ್ಲ ಸಾರ್ವಜನಿಕರು, ನನ್ನ ಮಗನಿಗೆ ಆ ಪರಿಸ್ಥಿತಿ ನಿಮ್ಗೆ ಯಾರು ಆಗಬಾರ್ದು ಅಂತ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ತರ್ತೀವಿ. ನೀವು ಹೆಲ್ಮೆಟ್ ತರ್ತೀವಿ ನೋಡ್ರಿ, ಎಂತ ಇಂಟೆಲಿಜೆಂಟ್ ವಿದ್ಯಾರ್ಥಿ, ಸ್ಟೂಡೆಂಟ್. ಹೆಲ್ಮೆಟ್ ಹಾಕಿದ್ರೆ ಹಾಕಲ್ಲ, ಹೇಗೆ ಮಾಡಿ ಕೇಳಲ್ಲ. ಮತ್ತೆ ಅಲ್ಲಿ ಗಾಡಿ ಮೇಲಿಂದ ಬಿದ್ದು ತಲೆಗೆ ಪಟ್ಟಿಸ್ಕೊಂಡು ಈಗ ಬುದ್ಧಿವಂತ ಆಗಿದ್ದಾನೆ. ಇವಾಗ ಸಮಾನ ಜೀವನ ನನ್ನ ಮಗನಿಗೆ ಪರಿಸ್ಥಿತಿ ನೋಡಿದ್ರು, ಅದು ಜೀವನ ಇಲ್ಲ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ತರಿಸಿ. ನಿಮ್ಮ ಎಲ್ಲರಿಗೂ ಹೆಲ್ಮೆಟ್ ತರಿಸಿ ಬಡಿ ಮಳೆಯ ಪ್ರಾರ್ಥನೆ. ಹೆಲ್ಮೆಟ್ ಧರಿಸದೇ ಇದ್ದಾಗ ಯಮರಾಯ ರಸ್ತೆಯಲ್ಲೇ ಇರುತ್ತಾನೆ. ಜೀವ ರಕ್ಷಣೆಗಾಗಿ ಹೆಲ್ಮೆಟ್ ಧರಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಅಪಘಾತಗಳಲ್ಲಿ ಒಬ್ಬ ವ್ಯಕ್ತಿಗೆ ಹೆಲ್ಮೆಟ್ ಧರಿಸದೇ ಇದ್ದಂಥ ಸಮಯದಲ್ಲಿ ಸಾವು ಹೇಗೆ ಸಂಭವಿಸುತ್ತದೆ ಅಂತ ಹೇಳಿ ಕಿರುನಾಟಕವನ್ನು ಕುಮಟಾ ಠಾಣೆ ವತಿಯಿಂದ ನಾವು ಆಯೋಜಿಸಿದ್ದೆವು. ರಸ್ತೆ ಅಪಘಾತಗಳಲ್ಲಿ ದೇಹದ ಯಾವುದೇ ಭಾಗಗಳಿಗೆ ಅಪಘಾತವಾಗಿ ಸಂಭವಿಸಿದಾಗ, ನೋವುಂಟಾದಾಗ ಜೀವ ರಕ್ಷಣೆ ಆಗ್ತದೆ. ಆದರೆ ಹೆಲ್ಮೆಟ್ ಇಲ್ಲದ ಸಮಯದಲ್ಲಿ, ತಲೆಗೆ ಹೆಡ್ ಇಂಜರಿ ಆದಂಥ ಸಮಯದಲ್ಲಿ ಯಾವುದೇ ವ್ಯಕ್ತಿ ಬದುಕಲಾರ. ರಸ್ತೆ ಅಪಘಾತಗಳಲ್ಲಿ ಯಮರಾಯ ರಸ್ತೆಯಲ್ಲೇ ಇರ್ತಾನೆ. ಹೆಲ್ಮೆಟ್ ಇಲ್ಲದೆ ಕೇವಲ ಶೋಕಿಗೋಸ್ಕರ ಈ ಕಾಲದ ಜನರೇಷನ್ ಏನಿದೆ ಅವರು ತಿರುಗ್ತಾ ಇರ್ತಾರೆ. ಹೆಲ್ಮೆಟ್ ಧರಿಸಿದರೆ ಮಾತ್ರ ಜೀವ ಉಳಿಯುತ್ತೆ ವಿನಃ ಮತ್ತು ಬೇರೆ ಯಾವುದೇ ರೀತಿಯ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಟನ್ನು ಧರಿಸಬೇಕು. ಧರಿಸಿದಲ್ಲಿ ಮಾತ್ರ ಜೀವ ಉಳಿಯುತ್ತದೆ. ಕಿರು ನಾಟಕದಲ್ಲಿ ಅಪಘಾತದಲ್ಲಿ ಸಾವು ನೋವು ಉಂಟಾದಾಗ ಉಂಟಾಗುವ ದುಃಖಕರ ಸನ್ನಿವೇಶವನ್ನ ಬೀದಿ ನಾಟಕದ ಮೂಲಕ ವಿವರಿಸಿದ್ರು. ಅಂಗವಾಗಿ ಕುಮಟಾ ಪೊಲೀಸ್ ಠಾಣೆ ವತಿಯಿಂದ ಈ ದಿನ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವು. ಈ ಅಪಘಾತ ಆದಾಗ ಹೆಚ್ಚಾಗಿ ತಲೆಗೆ ಪೆಟ್ಟಾಗಿಯೇ ಸವಾರರ ಸಾವು ಸಂಭವಿಸ್ತಾ ಇದೆ. ಸವಾರರ ಸುರಕ್ಷತೆ ದೃಷ್ಟಿಯಿಂದ ಅಪಘಾತದಲ್ಲಿ ಸಾವು ನೋವು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಡ್ಡಾಯವಾಗಿ ಬೈಕ್ ಸವಾರರು, ಹಿಂಬದಿ ಸವಾರ ಇರಲಿ ಅಥವಾ ಸವಾರ ಇರಲಿ ಹೆಲ್ಮೆಟ್ ಧರಿಸಬೇಕು ಅಂತೇಳಿ
ನಿಯಮನ ಇದೆ, ಆ ನಿಯಮ ಪಾಲಿಸಬೇಕು ಅಂತೇಳಿ ಪೊಲೀಸರು ನಿರಂತರವಾಗಿ ನಾವು ದಂಡ ವಿಧಿಸುವ ಮೂಲಕ ಕಾನೂನು ಜಾರಿ ಮಾಡೋದ್ರ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಬಂದಿದ್ದೇವೆ. ಆ ಜಾಗೃತಿ ಅಂಗವಾಗಿ ಮಾನ್ಯ ಸಹಾಯಕ ಆಯುಕ್ತರು ಕುಂಟಾರವರು ಒಂದು ಆದೇಶ ಸಹ ಮಾಡಿದ್ದಾರೆ. 152 BNSS ಅಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ನವರು ಹೆಲ್ಮೆಟ್ ಇಲ್ಲದೇ ಇದ್ದರೆ ಪೆಟ್ರೋಲ್ ಅವ್ರಿಗೆ ಕೊಡಬಾರ್ದು ಅನ್ನೋ ಒಂದು ಆದೇಶ ಸಹ ಮಾಡಿದ್ದಾರೆ. ನಮ್ಮ ಕುಮಟಾ ತಾಲೂಕಿನ ಎಲ್ಲ ಪೆಟ್ರೋಲ್ ಬಂಕ್ನವರು ಸಹ ಸಹಕಾರ ನೀಡಿ ಹೆಲ್ಮೆಟ್ ಇಲ್ಲದೇ ಇರೋರಿಗೆ ನಾವು ಪೆಟ್ರೋಲ್ ಕೊಡೋದಿಲ್ಲ, ಸೀಟ್ ಬೆಲ್ಟ್ ಹಾಕದಿರೋರಿಗೆ ಪೆಟ್ರೋಲ್ ಹಾಕೋದಿಲ್ಲ ಅಂಥೇಳಿ ಅವರ ಆದೇಶನ ಪಾಲನೆ ಮಾಡ್ತಾ ಬರ್ತಾರೆ. ಆ ಜಾಗೃತಿ ಅಭಿಯಾನದ ಮುಂದುವರೆದ ಭಾಗ ಆಗಿ ಇವತ್ತು ಅಪಘಾತ ಆದರೆ ಹೆಲ್ಮೆಟ್ ಧರಿಸಿದ್ದೇ ಇದ್ದರೆ ಏನು ಅವಘಡ ಸಂಭವಿಸ್ತಿದೆ ಅನ್ನೋದನ್ನು ಒಂದು ಕಿರುನಾಟಕದ ಪ್ರದರ್ಶನ ಮಾಡಬೇಕು ಅಂತಿದ್ವಿ. ಅದನ್ನು ವಿಶೇಷವಾಗಿ ನಾವು ಯಾವ ಕಲಾವಿದರನ್ನು ಕರೆಸಿ ಇವತ್ತು ಈ ಕಿರುನಾಟಕ ಮಾಡಿಲ್ಲ. ನಮ್ಮ ಕುಮಟಾ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಯವರೇ ಅವರೇ ಪಾತ್ರ ಧರಿಸಿ ನಾವು ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿದರೆ ಯಾವ ರೀತಿ ಅಪಘಾತ ಆದರೆ ಸಾವು ಸಂಭವಿಸ್ತದೆ, ಅವ್ರ ತಂದೆ ತಾಯಿ ಕುಟುಂಬ ಹೇಗೆ ನೋವಿನಲ್ಲಿರ್ತಾರೆ, ಸಾವು ಸಂಭವಿಸೋದಾಯಿತು, ಜೀವ ಉಳಿದ್ರೆ ಬುದ್ಧಿಭ್ರಮಣೆಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಕುಟುಂಬ ಹೇಗೆ ಬರ್ತದೆ ಅನ್ನೋದನ್ನು ಇವತ್ತು ಸಾರ್ವಜನಿಕವಾಗಿ ಬೀದಿನಲ್ಲೇ ತೋರಿಸಿದ್ದಾರೆ. ಈ ಥರ ನಿಜವಾಗಿ ನೈಜ ಘಟನೆಗಳು ನೂರಾರನ್ನ ನೋಡ್ತಾ ಇದ್ದೇವೆ. ಈ ಥರ ಯಾವ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.